ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಭಾರಿ ಸದ್ದು ಮಾಡ್ತಾ ಇದೆ. ಚೈನಾದ ಆಯುಧಗಳನ್ನು ಹೊಂದಿದ್ದ ಪಾಕ್ ಭಾರತದ ವಿರುದ್ಧ ಸೋತು ಮಲಗಿದ್ದನ್ನು ಇಡೀ ಜಗತ್ತು ಕಂಡಿದೆ. ಅಲ್ಲಿ ಅಮೆರಿಕಾದ ಎಂಟ್ರಿ ಆಗದೇ ಇದ್ದಿದ್ರೆ ಇಡೀ ಪಾಕಿಸ್ತಾನ ತುಂಡು ತುಂಡಾಗಿ ಬಿಡ್ತಾ ಇತ್ತು ಅನ್ನೋ ಮಾತುಗಳನ್ನು ಪಾಕಿಸ್ತಾನದ ಕೆಲ ಮಾಧ್ಯಮಗಳೇ ಹೇಳ್ತಾ ಇವೆ. ಈ ಸಂದರ್ಭದಲ್ಲೇ ಚೈನಾ ಪಾಕಿಸ್ತಾನಕ್ಕೆ ಸಂಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡಲಿಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಅಲ್ಲಿ J-10 JF-17 ಯುದ್ಧ ವಿಮಾನಗಳನ್ನು ಚೈನಾ ಪಾಕಿಸ್ತಾನ ಕೊಟ್ಟಿತ್ತು. HQ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೊಟ್ಟಿತ್ತು. ಹಾಗೆ ತನಗಾಗಿ ನಿರ್ಮಾಣ ಮಾಡಿಕೊಂಡಿದ್ದ PL-15 ಕ್ಷಿಪಣಿಗಳನ್ನು ಕೂಡ ಚೈನಾ ಪಾಕಿಸ್ತಾನಕ್ಕೆ ಕೊಡ್ತು. ಇದರ ಜೊತೆಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆರಂಭವಾಗುವ ಹೊತ್ತಿಗೆ ಚೈನಾ ಒಂದು ಟ್ರಾನ್ಸ್ಪೋರ್ಟ್ ವಿಮಾನದ ತುಂಬ ಆಯುಧಗಳನ್ನು ತುಂಬಿಕೊಂಡು ಬಂದು ಪಾಕಿಸ್ತಾನದಲ್ಲಿ ಅನ್ಲೋಡ್ ಮಾಡಿತ್ತು. ಇಷ್ಟಾದರೂ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಚೈನಾ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇರೋದು ಯಾಕೆ? ಹಾಗೆ ತನ್ನ ಸ್ಯಾಟಲೈಟ್ಗಳನ್ನು ಕೂಡ ಭಾರತದ ಕಡೆಗೆ ತಿರುಗಿಸಿತ್ತು. ಆ ಮೂಲಕ ಭಾರತದ ಸೇನಾ ಚಟುವಟಿಕೆಗಳು, ಆಯುಧ ನಿಯೋಜನೆ, ಸೇನೆಯ ಚಲನವಲನಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಚೈನಾ ಪಾಕಿಸ್ತಾನದ ಜೊತೆ ಹಂಚಿಕೊಳ್ತಾ ಇತ್ತು. ಪಾಕಿಸ್ತಾನಕ್ಕೆ ಬೇಕಾದ ಸ್ಯಾಟಲೈಟ್ ಸಹಾಯವನ್ನು ಕೂಡ ಚೈನಾ ಮಾಡ್ತು. ಇಷ್ಟಾದರೂ ಚೈನಾ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಯಾಕೆ? ಹಾಗಾದ್ರೆ ನಿಜಕ್ಕೂ ಚೈನಾ ಪಾಕ್ಗೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡಲಿಲ್ವಾ? ಅಕಸ್ಮಾತ್ ಹಾಗೆ ಮಾಡಿಲ್ಲ ಅನ್ನೋದಾದರೆ ಅದಕ್ಕಿರೋ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ಐರನ್ ಬ್ರದರ್ ಚೈನಾ ಈ ಬಾರಿ ಪಾಕಿಸ್ತಾನಕ್ಕೆ ಕೈ ಕೊಡ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೀಗೆ ಅವರು ಹೇಳೋದಕ್ಕೆ ಕಾರಣ ಆಗ್ತಾ ಇರೋದು ಇತ್ತೀಚೆಗೆ ಹೊರಬಿದ್ದಿರುವ ಒಂದಷ್ಟು ವರದಿಗಳು. ಇಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಈ ಬಾರಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಡಲಿಲ್ಲ ಅನ್ನೋ ಥರದ ವರದಿಗಳನ್ನು ಸಾಕಷ್ಟು ಮಾಧ್ಯಮಗಳು ಮಾಡ್ತಾ ಇವೆ. ಹಾಗೆ ನೋಡಿದ್ರೆ ಈ ಬಾರಿ ಪಾಕ್ ಬಳಸಿದ ಬಹುತೇಕ ಶಸ್ತ್ರಾಸ್ತ್ರಗಳು ಮೇಡ್ ಇನ್ ಚೀನಾನೇ ಆಗಿದ್ದು. ಅಲ್ಲಿ ಬಳಕೆಯಾದ J-10 JF-17 PL-15 ಕ್ಷಿಪಣಿಗಳು, ಸ್ವಾಮ್ ಡ್ರೋನುಗಳು, ರಡಾರುಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಗಳು, ಹೀಗೆ ಪ್ರತಿಯೊಂದನ್ನು ಚೈನಾ ಕೊಟ್ಟಿತ್ತು. ಜೊತೆಗೆ ಸ್ಯಾಟಲೈಟ್ ಬೆಂಬಲವನ್ನು ಕೂಡ ಚೈನಾ ಕೊಡ್ತು. ಇದರ ಜೊತೆಗೆ ಇನ್ಫಾರ್ಮೇಷನ್ ವಾರ್ಫೇರ್ ಅಂದರೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವ ಮೂಲಕ ಕೂಡ ಮಾಧ್ಯಮಗಳಲ್ಲಿ ಪಾಕಿಸ್ತಾನ ಗೆಲ್ಲೋ ಹಾಗೂ ಚೈನಾ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತು. ಇಷ್ಟಾದರೂ ಪೂರ್ಣ ಬೆಂಬಲವನ್ನು ಪಾಕಿಸ್ತಾನಕ್ಕೆ ಚೈನಾ ಕೊಡಲಿಲ್ಲ ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ. ಅಕಸ್ಮಾತ್ ಅಲ್ಲಿ ಚೈನಾ ಸಂಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತು ಬಿಟ್ಟಿದ್ದರೆ ಪಾಕಿಸ್ತಾನ ಸೀಸ್ ಫೈರ್ ಅಂತ ಬೊಬ್ಬೆ ಹೊಡಿತಾ ಅಮೆರಿಕಾದ ಹತ್ತಿರಕ್ಕೆ ಹೋಗ್ತಾ ಇರಲಿಲ್ಲ. ಭಾರತಕ್ಕೂ ಫೋನ್ ಮಾಡಿ ಸೀಸ್ ಫೈರ್ ಅನ್ನು ಮಾಡಿ ಅಂತ ಕೇಳ್ತಲೂ ಇರಲಿಲ್ಲ. ಹೇಗೆ ರಷ್ಯಾ ಯುಕ್ರೇನ್ ಯುದ್ಧ ಕಳೆದ ಒಂದಷ್ಟು ವರ್ಷಗಳಿಂದ ಮುಂದುವರಿತಾ ಇದೆಯೋ ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಕೂಡ ಇನ್ನು ಸ್ವಲ್ಪ ದಿನನಾದರೂ ಮುಂದುವರಿತಾ ಇತ್ತು. ಚೈನಾ ಕೈಕೊಟ್ಟಿದ್ದಕ್ಕೆ ಪಾಕಿಸ್ತಾನ ಸೀಸ್ ಫೈರ್ಗಾಗಿ ಬೇಡಬೇಕಾಯಿತು ಅಂತ ಕೆಲವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಈ ಮಾತುಗಳನ್ನು ಸಂಪೂರ್ಣವಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಷ್ಟು ನಿಜಾನೋ ಸಂಪೂರ್ಣವಾಗಿ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಇನ್ನು ಚೈನಾಗೆ ಕೂಡ ಈ ಸಂಘರ್ಷ ಹೆಚ್ಚು ದಿನಗಳ ಕಾಲ ಮುಂದುವರಿಯೋದು ಬೇಕಾಗಿರಲಿಲ್ಲ. ಇದು ಇನ್ನಷ್ಟು ದಿನಗಳ ಕಾಲ ಮುಂದುವರೆದ್ರೆ ಚೈನಾಗೆ ಎಲ್ಲ ರೀತಿಯಲ್ಲೂ ವಿಪರೀತ ಪ್ರಮಾಣದ ನಷ್ಟವಾಗ್ತಾ ಇತ್ತು. ಸೊ ತನಗೆ ನಷ್ಟ ಉಂಟು ಮಾಡೋ ಸಂಘರ್ಷವನ್ನು ಚೈನಾ ಆದರೂ ಯಾಕೆ ಮುಂದುವರಿಯೋದಕ್ಕೆ ಬಿಡುತ್ತೆ ಅನ್ನೋದು ರಕ್ಷಣಾ ತಜ್ಞರ ಅಭಿಮತ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಹೆಚ್ಚಾದರೆ ಅದರಿಂದ ಚೈನಾಗೆ ಲಾಭನೇ ಅಲ್ವಾ ಆಗಬೇಕು? ಪಾಕಿಸ್ತಾನ ಸೊರಗಿದಷ್ಟು ಚೈನಾದಿಂದ ಹೆಚ್ಚು ಸಾಲ ತಗೊಳುತ್ತೆ. ಸಾಲ ಹೆಚ್ಚು ಕೊಟ್ಟರೆ ಪಾಕಿಸ್ತಾನದ ಆಯಕಟ್ಟಿನ ಜಾಗಗಳನ್ನು, ಬಂದರುಗಳನ್ನು, ಏರ್ಪೋರ್ಟ್ಗಳನ್ನು, ಮೈನ್ಸನ್ನು ಶಾಶ್ವತವಾಗಿ ತನ್ನ ಕೈಗೆ ತಗೊಳ್ಳೋದಕ್ಕೆ ಚೈನಾಗೆ ಸಾಧ್ಯ ಆಗುತ್ತೆ. ಹಾಗೆ ಯುದ್ಧ ಅನ್ನೋದು ಹೆಚ್ಚು ದಿನಗಳ ಕಾಲ ನಡೆದು ಭಾರತದಲ್ಲಿ ಕೂಡ ಸಮಸ್ಯೆಗಳು ಶುರುವಾದರೆ, ಭಾರತಕ್ಕೆ ವಿದೇಶಿ ಹೂಡಿಕೆ ಬರೋದು ನಿಂತು ಹೋದರೆ, ಭಾರತ ಆರ್ಥಿಕವಾಗಿ ಹೈರಾಣಾದರೆ ಅದರಿಂದ ಕೂಡ ಚೈನಾಗೆ ಲಾಭ ಬರುತ್ತೆ. ಭಾರತ ಮುಂದಿನ ದಿನಗಳಲ್ಲಿ ಚೈನಾ ಜೊತೆ ಕಾಂಪೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆರ್ಥಿಕವಾಗಿ ಸುಧಾರಿಸ್ಕೊಳ್ಳೋದಕ್ಕೆ ಹೆಚ್ಚು ದಿನ ಬೇಕಾಗುತ್ತೆ. ಇದು ಕೂಡ ಚೈನಾಗೆ ಲಾಭ ಮಾಡಿಕೊಡುತ್ತೆ ಅಲ್ವಾ? ಇದೆಲ್ಲ ನಿಜಾನೇ. ಆದರೆ ಚೈನಾಗೆ ಕೂಡ ಈ ಯುದ್ಧ ಅಂಥ ದೊಡ್ಡ ಲಾಭವನ್ನೇನು ಮಾಡೋದಿಲ್ಲ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಚೈನಾ BRI ಯೋಜನೆಯ ಅಡಿಯಲ್ಲಿ ಎಕನಾಮಿಕ್ ಕಾರಿಡಾರ್ ಅನ್ನು ಮಾಡಿದೆ. ಅದು ಮೊದಲಿಗೆ $45 ಬಿಲಿಯನ್ ಮೌಲ್ಯದ ಯೋಜನೆಯಾಗಿತ್ತು. ಈಗ $60 ಬಿಲಿಯನ್ ಮುಟ್ಟಿದೆ. ಆದರೆ ಇದರಿಂದ ಚೈನಾಗೆ ಅಂಥ ದೊಡ್ಡ ಲಾಭ ಏನು ಬರ್ತಿಲ್ಲ. ಒಂಥರ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತಾರಲ್ಲ, ಹಾಗಾಗ್ತಾ ಇದೆ. ಇನ್ನು ಚೈನಾ ಮತ್ತು ಭಾರತದ ನಡುವೆ ನಡೀತಿರೋ ವ್ಯಾಪಾರ ಎಷ್ಟು ಗೊತ್ತಾ? ವರ್ಷಕ್ಕೆ $127.7 ಬಿಲಿಯನ್. ಇದರಲ್ಲಿ ಭಾರತಕ್ಕಿರೋ ಟ್ರೇಡ್ ಡೆಫಿಸಿಟ್ ಸುಮಾರು $99.2
ಬಿಲಿಯನ್ ಡಾಲರ್ಗಳಿದೆ. ಅಂದ್ರೆ ಈ ವ್ಯಾಪಾರದಲ್ಲಿ ಚೈನಾ ಸಿಂಹ ಪಾಲನ್ನು ಪಡ್ಕೊಳ್ತಾ ಇದೆ. ಇದು ಕೇವಲ 2024ರ ಲೆಕ್ಕಾಚಾರ. ಈ ವರ್ಷ ಆ ವಹಿವಾಟು $150 ಬಿಲಿಯನ್ ಅನ್ನು ಕ್ರಾಸ್ ಮಾಡಿದರೆ ಆಶ್ಚರ್ಯ ಪಡಬೇಕಿಲ್ಲ. ಹೀಗಿರುವಾಗ ಪಾಕಿಸ್ತಾನದ ಜೊತೆ ಚೈನಾ ನಿಂತರೆ ಭಾರತದ ಜೊತೆಗಿನ ವ್ಯಾಪಾರವನ್ನು ಕಳ್ಕೋಬೇಕಾಗಿ ಬರುತ್ತೆ. ಹರ್ಷದ ಕೂಳನ್ನು ನೋಡ್ಕೊಂಡು ವರ್ಷದ ಕೂಳು ಕಳ್ಕೊಳ್ಳೋಷ್ಟು ಮೂರ್ಖರಲ್ಲ ಚೀನೀರು. ಇನ್ನು ಚೈನಾ ಪಾಕಿಸ್ತಾನಕ್ಕೆ ಬಹಿರಂಗ ಬೆಂಬಲವನ್ನು ಕೊಟ್ಟರೆ ಬಾಯ್ಕಾಟ್ ಚೀನಾ ಶುರುವಾಗುತ್ತೆ. ಈ ಹಿಂದೆ ಅದರಿಂದ ಕೂಡ ಸಾಕಷ್ಟು ನಷ್ಟವನ್ನು ಚೈನಾ ಅನುಭವಿಸಿದೆ. ಸೊ ಇಲ್ಲಿ ಪಾಕಿಸ್ತಾನದ ಹಿತಾಸಕ್ತಿಗಳಿಗಿಂತ ಚೈನಾಗೆ ತನ್ನ ವ್ಯಾಪಾರದ ಲಾಭ ನಷ್ಟಗಳು ಮುಖ್ಯ ಆಗತ್ವೆ. ಇನ್ನು ಭಾರತದ ಕ್ಷಿಪಣಿ ಶಕ್ತಿ ಚೈನಾಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಚೈನಾ ಪಾಕಿಸ್ತಾನದ ಜೊತೆಗೆ ನಿಂತು ಯುದ್ಧವನ್ನು ಮುಂದುವರಿಸಿದರೆ ಭಾರತ ತನ್ನ ಕ್ಷಿಪಣಿಗಳನ್ನು ಪಾಕಿಸ್ತಾನದ ಸೇನಾ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ಬಳಕೆ ಮಾಡುತ್ತೆ. ಆನಂತರ ಡ್ಯುಯಲ್ ಯೂಸೇಜ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದರೆ ಸೇನೆ ಹಾಗೂ ಜನ ಇಬ್ಬರೂ ಬಳಕೆ ಮಾಡುವ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡ್ತಾ ಹೋಗುತ್ತೆ. ಈ ಡ್ಯುಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ವಿದ್ಯುತ್ ಉತ್ಪಾದನಾ ಘಟಕಗಳು, ಚೈನಾದ ಕಾರ್ಖಾನೆಗಳು, ಚೈನಾ ನಿರ್ಮಾಣ ಮಾಡಿರುವ ಏರ್ಪೋರ್ಟ್ಗಳು, ರಸ್ತೆಗಳು, ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಏನೆಲ್ಲ ಇದೆ ಅದೆಲ್ಲವನ್ನ ಭಾರತ ಹೊಡೆದು ಕೆಡುವುದಕ್ಕೆ ಶುರು ಮಾಡಿದರೆ ಅದರಿಂದ ನಷ್ಟಕ್ಕೀಡಾಗೋದು ಚೈನಾನೇ. ನಾವದನ್ನು ಖಂಡಿತ ಮಾಡ್ತೀವಿ ಅನ್ನೋದನ್ನ ಭಾರತ ಸ್ಕರ್ಡು ಏರ್ಬೇಸ್ ಮೇಲೆ ದಾಳಿ ಮಾಡುವ ಮೂಲಕ ತೋರಿಸ್ಕೊಡ್ತು ಕೂಡ. ಅಕಸ್ಮಾತ್ ಹಾಗೇನಾದ್ರೂ ಆಗಿದ್ರೆ ಅದರಿಂದ ನಷ್ಟ ಉಂಟಾಗ್ತಾ ಇದ್ದದ್ದು ಚೀನಾಗೆ. ಹಾಗಾದಾಗ ತನ್ನ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಚೈನಾ ಭಾರತದ ಜೊತೆ ನೇರ ಯುದ್ಧಕ್ಕೆ ಇಳಿಬೇಕಾಗಿ ಬರ್ತಾ ಇತ್ತು. ಚೈನಾ ಭಾರತವನ್ನು ತಡೆದುಕೊಂಡ್ರೆ ಚೈನಾದ ಇನ್ನುಳಿದ ಶತ್ರುಗಳು ಈ ಅವಕಾಶವನ್ನು ಬಳಸ್ಕೋತಾರೆ. ಚೈನಾ ಕೂಡ ಮಲ್ಟಿ ಫ್ರಂಟ್ ವಾರ್ಗೆ ಸಿದ್ಧ ಆಗಬೇಕಾಗಿ ಬರುತ್ತೆ. ಇದರ ಜೊತೆಗೆ ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಆಯುಧಗಳಿದ್ವಲ್ಲ ಅವ್ಯಾವೂ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿಲ್ಲ. ಚೈನಾದ ಯುದ್ಧ ವಿಮಾನಗಳನ್ನು ಭಾರತ ಹೊಡೆದು ಕೆಡುತ್ತು. ಚೈನಾದ ಏರ್ ಡಿಫೆನ್ಸ್ ಅನ್ನೋದು ಕೆಲಸನೇ ಮಾಡಲಿಲ್ಲ. PL-15 ಮಿಸೈಲ್ಗಳನ್ನು ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು. ಆದರೆ ಅವು ಫೈರ್ ಮಾಡಿದ ನಂತರ ಕೂಡ ಹಾಗೆ ಇಂಟ್ಯಾಕ್ಟ್ ಆಗಿ ಬಂದು ಭಾರತದ ನೆಲದ ಮೇಲೆ ಬಿದ್ದು ಅವು ಕೆಲಸನೇ ಮಾಡಲಿಲ್ಲ. ಇದೆಲ್ಲವನ್ನ ಚೈನಾ ಕೂಡ ಗಮನಿಸ್ತಾ ಇತ್ತು. ಅಕಸ್ಮಾತ್ ಈ ಸಂಘರ್ಷ ಮತ್ತಷ್ಟು ತೀವ್ರಗೊಂಡ್ರೆ ಚೈನಾದ ಆಯುಧಗಳ ಬಂಡವಾಳ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅನ್ನೋ ಆತಂಕ ಕೂಡ ಚೈನಾನ ಕಾಡೋದಕ್ಕೆ ಶುರು ಮಾಡ್ತು. ಗೆಳೆಯರೆ, ಇವತ್ತು ಜಾಗತಿಕವಾಗಿ ಚೈನಾ 4ನೇ ಅತಿದೊಡ್ಡ ಆಯುಧ ರಫ್ತುದಾರ ದೇಶ. ಅದರಲ್ಲೂ ಇವತ್ತು ಪಾಕಿಸ್ತಾನದ ಬತ್ತಳಿಕೆಯಲ್ಲಿರುವ ಬಹುತೇಕ ಆಯುಧಗಳು ಮೇಡ್ ಇನ್ ಚೈನಾನೇ. ಪಾಕಿಸ್ತಾನ ಚೈನಾದ 63% ಆಯುಧಗಳನ್ನು ಖರೀದಿ ಮಾಡುತ್ತೆ. ಇನ್ನು ಚೈನಾದ ಆಯುಧಗಳು ಮೊಟ್ಟ ಮೊದಲ ಬಾರಿಗೆ ಯುದ್ಧದಲ್ಲಿ ಬಳಸಲ್ಪಡ್ತಾ ಇವೆ. ಅಲ್ಲಿ ಅವು ವಿಫಲಗೊಂಡ್ರೆ ಜಾಗತಿಕ ಮಟ್ಟದಲ್ಲಿ ಚೈನಾದ ಆಯುಧ ಮಾರುಕಟ್ಟೆ ಬಿದ್ದು ಹೋಗುತ್ತೆ. ಇದು ಕೂಡ ಭಾರತದ ಜೊತೆಗಿನ ಪಾಕಿಸ್ತಾನದ ಸಂಘರ್ಷ ಹೆಚ್ಚು ದಿನಗಳ ಕಾಲ ಮುಂದುವರಿಯೋದು ಬೇಡ ಅಂತ ಚೈನಾ ಭಾವಿಸೋದಕ್ಕೊಂದು ಕಾರಣ ಆಯಿತು. ಇಷ್ಟರ ನಡುವೆನೂ ಅಲ್ಲಿ ಸಂಘರ್ಷ ಇನ್ನೂ ಮುಂದುವರಿತಿರುವಾಗಲೇ ಚೈನಾ ತನ್ನ ಇನ್ಫಾರ್ಮೇಷನ್ ವಾರ್ ಅನ್ನು ಶುರು ಮಾಡ್ತು. ಭಾರತದ ವಿರುದ್ಧ ಪಾಕಿಸ್ತಾನ ಗೆಲುವನ್ನು ಸಾಧಿಸಿದೆ ಅನ್ನೋ ಥರದ ಸುದ್ದಿಗಳು ಜಗತ್ತಿನ ನಾನಾ ಮಾಧ್ಯಮಗಳಲ್ಲಿ, ಅದರಲ್ಲೂ ರಾಯ್ಟರ್ಸ್ನಂಥ ಮಾಧ್ಯಮಗಳಲ್ಲಿ ಬರೋದಕ್ಕೆ ಚೈನಾ ಕಾರಣ ಆಯಿತು. ಚೈನಾದ ಗ್ಲೋಬಲ್ ಟೈಮ್ಸು ಕೂಡ ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ J-10 ಯುದ್ಧ ವಿಮಾನಗಳು ಭಾರತದ ಯುದ್ಧ ವಿಮಾನಗಳನ್ನು S-400 ಹೊಡೆದು ಹಾಕಿವೆ, ಭಾರತದ ವಿರುದ್ಧ ಮೇಲುಗೈಯನ್ನು ಸಾಧಿಸಿವೆ ಅಂತ ಬರೆಯೋ ಮೂಲಕ ಜಗತ್ತಲ್ಲಿ ಚೈನಾದ ಆಯುಧಗಳು ಬಲಿಷ್ಠವಾಗಿವೆ ಅನ್ನೋ ಥರದ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸೋ ಪ್ರಯತ್ನವನ್ನು ಮಾಡಿದ್ವು. ಆದರೆ ಆ ಬಲೂನ್ ಒಡೆದು ಹೋಗೋದಕ್ಕೆ ಹೆಚ್ಚು ದಿನಗಳೇನು ಬೇಕಾಗಲಿಲ್ಲ. ಇನ್ನಿದ್ರ ಜೊತೆ ಚೈನಾಗಿದ್ದ ಮತ್ತೊಂದು ಭಯ ಅಂದ್ರೆ, ಒಂದು ವೇಳೆ ತಾನೇನಾದ್ರೂ ಪಾಕ್ ಪರ ನಿಂತು ಈ ಯುದ್ಧ ದೀರ್ಘಕಾಲದವರೆಗೆ ಮುಂದುವರೆದು ಬಿಟ್ರೆ ಅಲ್ಲಿ ಅಮೆರಿಕ ಕೂಡ ಅವಕಾಶದ ಲಾಭ ಪಡೆಯೋ ಸಾಧ್ಯತೆ ಇರುತ್ತೆ ಅನ್ನೋದು. ಪಾಕಿಸ್ತಾನವನ್ನು ಪೂರ್ತಿಯಾಗಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಮೆರಿಕ ಅಲ್ಲಿ ಪಾಕಿಗಳ ವೇಗಕ್ಕೆ ಲಗಾಮ್ ಹಾಕಿದ್ರೆ ಮತ್ತೊಂದು ಕಡೆ ಕ್ವಾಡ್ ದೇಶಗಳು ಚೈನಾದ ಮೇಲೆ ಬಿದ್ದರೆ ಚೈನಾ ಸಂಘರ್ಷ ಪೀಡಿತ ಆಗುತ್ತೆ. ನಿಮಗೆ ಗೊತ್ತಿರಲಿ, ಅಮೆರಿಕ ಚೈನಾದಂತಹ ದೇಶಗಳು ಯಾವುದೇ ಕಾರಣಕ್ಕೂ ಕೂಡ ಯುದ್ಧವನ್ನು ತಮ್ಮ ಮನೆಯ ಅಂಗಳಕ್ಕೆ ತಂದುಕೊಳ್ಳೋದಿಲ್ಲ. ಅವರು ಬೇಕಾದ್ರೆ ದೂರ ನಿಂತು ಬೇರೆಯವರ ಮೂಲಕ ಯುದ್ಧ ಮಾಡಿಸ್ತಾರೆ ಹೊರತು ತಾವೇ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ. ಯುದ್ಧ ಅನ್ನೋದು ಆರ್ಥಿಕತೆಯನ್ನು ವಿನಾಶದ ಅಂಚಿಗೆ ತಳ್ಳತ್ತೆ. ಇಷ್ಟು ವರ್ಷ ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ ಕುಸಿಯೋ ಹಾಗೆ ಮಾಡುತ್ತೆ. ದೇಶವನ್ನು ಕನಿಷ್ಠ ಅಂದರೂ 10 ವರ್ಷಗಳಷ್ಟು ಆರ್ಥಿಕವಾಗಿ ಹಿಂದಕ್ಕೆ ತಳ್ಳತ್ತೆ. ಸೊ ಶ್ರೀಮಂತ ದೇಶಗಳದನ್ನು ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದು ಕೂಡ ಚೈನಾ ಅಲ್ಲಿ ಹಿಂದೆ ಸರಿಯೋದಕ್ಕಿದ್ದ ಒಂದು ಕಾರಣ ಆಗಿತ್ತು ಅಂತ ಕೆಲ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು
ಇನ್ನು ಚೈನಾದ ಹೂಡಿಕೆಗಳಿರೋದು ಬಲೂಚಿಸ್ತಾನದಲ್ಲಿ. ಅದರ ಮೇಲೆ ಅಮೆರಿಕ ಕೂಡ ಕಣ್ಣಿಟ್ಕೊಂಡು ಕೂತಿದೆ. ಇಸ್ರೇಲಿಗೂ ಅದರ ಮೇಲೆ ಕಣ್ಣಿದೆ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ದೀರ್ಘಕಾಲದ ಯುದ್ಧಕ್ಕೆ ನಿಂತುಬಿಟ್ರೆ ಬಲೂಚಿಸ್ತಾನ ಪಾಕಿಸ್ತಾನದ ಕೈ ತಪ್ಪು ಹೋಗುತ್ತೆ. ಹಾಗೇನಾದರೂ ಆದರೆ ಚೈನಾದ ಬಂದರು, ಏರ್ಪೋರ್ಟು, ರೋಡು, ಮೈನ್ಸು, ಅದರ ಮೇಲೆ ಇಷ್ಟು ವರ್ಷಗಳ ಕಾಲ ಚೈನಾ ಹೂಡಿದ ಹಣ ಇದೆಲ್ಲ ಅರಬ್ಬಿ ಸಮುದ್ರದಲ್ಲಿ ತರ್ಪಣ ಬಿಟ್ಟ ಹಾಗಾಗತ್ತೆ. ಈಗಾಗಲೇ ಮ್ಯಾನ್ಮಾರಲ್ಲಿ ಸೇನೆ ಮತ್ತು ಅರಾಕನ್ ಆರ್ಮಿ ನಡುವಿನ ಸಂಘರ್ಷದಲ್ಲಿ ತನ್ನ ಎಕನಾಮಿಕ್ ಕಾರಿಡಾರ್ ಮತ್ತು ಕ್ಯಾಕ್ಪ್ಯೂ ಬಂದರನ್ನ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿರೋ ಚೈನಾ ಪಾಕಿಸ್ತಾನದ ಗ್ವದಾರನ್ನು ಕೂಡ ಕಳ್ಕೋಬೇಕಾಗಿ ಬರುತ್ತೆ. ಇಲ್ಲಿ ಮತ್ತೊಂದು ಕಡೆ ಚೈನಾ ದಕ್ಷಿಣ ವಿಶ್ವವನ್ನ ತನ್ನ ತೆಕ್ಕೆಗೆ ತಗೋಬೇಕು ಅಂತ ಹೊರಟಿದೆ. ಅದರಲ್ಲೂ ಆಫ್ರಿಕಾ ಖಂಡ ಮತ್ತು ದಕ್ಷಿಣ ಅಮೆರಿಕ ಖಂಡಗಳಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಚೈನಾ ಇದೆ. ಇನ್ನು ಯುದ್ಧದ ಮೂಲಕ ಭಾರತದ ಆರ್ಥಿಕ ಶಕ್ತಿಯನ್ನ ನಾಶ ಮಾಡಬೇಕು ಅಂತ ಬಯಸಿದ್ರೆ ಅದು ಚೈನಾದ ಆರ್ಥಿಕತೆಯನ್ನು ಕೂಡ ಒಂದು ಮಟ್ಟಕ್ಕೆ ನಾಶ ಮಾಡುತ್ತೆ. ಹಾಗಾದಾಗ ದಕ್ಷಿಣ ವಿಶ್ವದ ನಾಯಕತ್ವ ತನ್ನ ಕೈ ತಪ್ಪುವ ಸಾಧ್ಯತೆ ಇರುತ್ತೆ. ಅದು ಚೈನಾಗೆ ಬೇಕಿಲ್ಲ. ಇನ್ನು ಇದರ ಜೊತೆಗೆ ಯುದ್ಧದ 3ನೇ ದಿನದ ಹೊತ್ತಿಗೆ ಪಾಕಿಸ್ತಾನ ತನ್ನ ಸರ್ವಸ್ವವನ್ನು ಕಳ್ಕೊಂಡು ಅಲ್ಲಿ ಬೆತ್ತಲೆಯಾಗಿ ನಿಂತುಕೊಳ್ತು. ಅವರ ಮುಂಚೂಣಿಯ ಏರ್ಬೇಸ್ಗಳೆಲ್ಲ ನಾಶ ಆಗಿದ್ವು. ಅಂಥ ಸಂದರ್ಭದಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಏನೇ ಹಣ ಕೊಟ್ಟರು, ಆಯುಧಗಳನ್ನು ಕೊಟ್ಟರು, ಅವು ಅತ್ಯಂತ ಸುಲಭವಾಗಿ ಭಾರತದ ಆಯುಧಗಳಿಗೆ ತುತ್ತಾಗ್ತಾ ಇದ್ವು. ಹೀಗಾಗಿ ಇನ್ನು ಪಾಕಿಸ್ತಾನಕ್ಕೆ ಸಹಾಯ ಮಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ ಅನ್ನೋದನ್ನ ಚೈನಾ ಬಹುಬೇಗ ಅರ್ಥ ಮಾಡಿಕೊಳ್ತು. ಹೀಗಾಗಿ ಚೈನಾ ತನ್ನ ಸಹಾಯವನ್ನ ಪಾಕಿಸ್ತಾನಕ್ಕೆ ನಿಲ್ಲಿಸ್ತು. ಎರಡೂ ದೇಶಗಳು ಶಾಂತಿಯನ್ನ ಕಾಪಾಡ್ಕೋಬೇಕು ಅಂತ ಹೇಳೋದಕ್ಕೆ ಶುರು ಮಾಡ್ತು. ಇನ್ನು ಚೈನಾ ಈ ಹಿಂದಿನಿಂದಲೂ ಕೂಡ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವನ್ನ ಬೆಂಬಲಿಸ್ತಾ ಬರ್ತಾ ಇದೆ. ಪಾಕಿಸ್ತಾನದ ಉಗ್ರವಾದಿಗಳ ಹೆಸರನ್ನ, ಉಗ್ರ ಸಂಘಟನೆಗಳ ಹೆಸರನ್ನ ಜಾಗತಿಕ ಭಯೋತ್ಪಾದಕರ ಪಟ್ಟಿಗೆ ಸೇರಿಸಬೇಕು ಅಂತ ಅಮೆರಿಕ, ಭಾರತಗಳು ಪ್ರಯತ್ನ ಪಟ್ಟಾಗಲೆಲ್ಲ ಅದಕ್ಕೆ ತಡೆ ಒಡ್ಡುತ್ತಾ ಇರೋದು ಚೈನಾನೇ. ಇನ್ನು ಮೊನ್ನೆ ಪೆಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ದಾಳಿಕೋರರು ಚೈನಾದ ಸ್ಯಾಟಲೈಟ್ ಫೋನ್ಗಳನ್ನು ಬಳಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಈ ಸಂದರ್ಭದಲ್ಲಿ ನೇರವಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತರೆ ಜಾಗತಿಕ ಭಯೋತ್ಪಾದನೆಗೆ ಚೈನಾ ಕೂಡ ಬೆಂಬಲವನ್ನು ಕೊಡ್ತಾ ಇದೆ ಅನ್ನೋ ಅಭಿಪ್ರಾಯ ಮೂಡುವ ಅವಕಾಶ ಇರುತ್ತೆ. ಅದು ಯುರೋಪಿಯನ್ ದೇಶಗಳ ಜೊತೆಗಿನ ತನ್ನ ವ್ಯಾಪಾರ ಹಾಗೂ ದಕ್ಷಿಣ ಅಮೆರಿಕ ದೇಶಗಳ ಜೊತೆಗಿನ ಬೆಲ್ಟ್ ಅಂಡ್ ರೋಡ್ ಒಪ್ಪಂದದ ಮೇಲೆ ಪೆಟ್ಟು ಬೀಳೋ ಹಾಗೆ ಮಾಡುತ್ತೆ. ಇದೆಲ್ಲದರ ಜೊತೆಗೆ ಚೈನಾಗ ಮತ್ತೊಂದು ಭಯ ಕೂಡ ಇದೆ. ಸದ್ಯಕ್ಕೆ ಭಾರತದ ಚೈನಾದಲ್ಲಿ ಹೆಚ್ಚಿನ ಕೆಲಸವನ್ನು ಪ್ರಾರಂಭ ಮಾಡಿಲ್ಲ. ಈಗ ಅಮೆರಿಕಾದ CIA ಕಾಟ ತಡ್ಕೊಳ್ಳೋದಕ್ಕೆ ಚೈನಾ ಕಷ್ಟ ಆಗ್ತಾ ಇದೆ. ಅವರ ಭಯಕ್ಕೇನೆ ತನ್ನ MSS ಗೂಢಚಾರರ ಬಲವನ್ನು ಚೈನಾ 6 ಲಕ್ಷಕ್ಕೆ ಹೆಚ್ಚಿಸಿಕೊಂಡಿದೆ. ಒಂದು ವೇಳೆ ಭಾರತದ ಕೂಡ ಅಲ್ಲಿ ಕೈಚಳಕ ತೋರಿಸೋದಕ್ಕೆ ನಿಂತರೆ ಚೈನಾಗೆ ಇನ್ನೂ ಹೆಚ್ಚು ಕಷ್ಟ ಆಗುತ್ತೆ. ಚೈನಾದಲ್ಲಿ ಕೂಡ ಇವತ್ತು ಸಮಸ್ಯೆಗಳೇನು ಕಡಿಮೆ ಇಲ್ಲ. ಅಲ್ಲಿ ಟಿಬೆಟ್ ಇದೆ, ಉಯ್ಗರ್ ಸಮಸ್ಯೆ ಇದೆ, ಹನ್ ಹಾಗೂ ಇನ್ನಿತರ ಜನಾಂಗಗಳ ನಡುವಿನ ವೈಮನಸ್ಯ ಇದೆ. ಶಿ ಜಿನ್ಪಿಂಗ್ ವಿರೋಧಿ ರಾಜಕೀಯ ನಾಯಕರು ಸಾಕಷ್ಟು ಜನ ಇದ್ದಾರೆ. ಭಾರತ ಮತ್ತು ಅಮೆರಿಕ ಬೇಹುಗಾರಿಕಾ ಸಂಸ್ಥೆಗಳು ಒಂದಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಅಲ್ಲಿನ ಸಮಸ್ಯೆಗಳನ್ನು ಟ್ರಿಗರ್ ಮಾಡೋದಕ್ಕೆ ಅವರಿಗೆ ಕಷ್ಟ ಏನಾಗೋದಿಲ್ಲ. ಹೀಗಾಗಿ ಕೆರ್ಕಂಡು ಗಾಯ ಮಾಡ್ಕೊಳ್ಳೋದು ಬೇಡ. ಸದ್ಯಕ್ಕೆ ಪಾಕ್ನಿಂದ ಆಗಬೇಕಾಗಿರೋ ಉಪಯೋಗ ಕೂಡ ತುಂಬ ದೊಡ್ಡದೇನಲ್ಲ. ಹೀಗಾಗಿ ಪಾಕ್ ಜೊತೆ ನಿಲ್ಲದೆ ದೂರದಿಂದಲೇ ಸಹಾಯ ಮಾಡಿದ್ರಾಯಿತು ಅನ್ನೋ ನಿಟ್ಟಲ್ಲಿ ಚೈನಾ ಯೋಚನೆ ಮಾಡಿದೆ. ಈ ಎಲ್ಲ ಕಾರಣಗಳಿಂದ ಅವರು ಭಾರತದ ಜೊತೆಗಿನ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ನೇರವಾಗಿ ಭಾಗಿಯಾಗದೆ ಒಂದು ಮಟ್ಟದ ಅಂತರವನ್ನು ಕಾಪಾಡಿಕೊಂಡೇ ಉಳ್ಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಚೈನಾ ಕೂಡ ಅಮೆರಿಕ ಥರಾನೇ ತೆರೆಮರೆ ನಿಂತು ಆಟ ಆಡಬೇಕು ಅಂತ ಬಯಸುತ್ತೆ. ಆಯುಧಗಳನ್ನು ಕೊಟ್ಟು, ಹಣ ಕೊಟ್ಟು, ಪಾಕಿಸ್ತಾನದ ಹೆಗಲ ಮೇಲೆ ಬಂದೂಕಿಟ್ಟು ಭಾರತವನ್ನು ಕೆಣಕ್ತಾ ತಾನು ಮಾತ್ರ ಶಾಂತಿ ಮಂತ್ರವನ್ನು ಹೇಳ್ತಾ ಯುದ್ಧ ಬೇಡ, ಮಾತುಕತೆಗಳನ್ನು ಮಾಡಿ ಅನ್ನೋ ಬೋಧನೆಯನ್ನು ಮಾಡಿಕೊಂಡು ಉಳಿಬೇಕು ಅಂತ ಚೈನಾ ಬಯಸುತ್ತೆ. ಇನ್ನು ಚೈನಾ ಪಾಕಿಸ್ತಾನಕ್ಕೆ ಕೊಡೋ ಈ ನೆರವಿದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಚೈನಾ ಪಾಕಿಸ್ತಾನವನ್ನು ಆಯುಧಗಳ ವಿಷಯದಲ್ಲಿ ಮತ್ತಷ್ಟು ಬಲಿಷ್ಠಗೊಳಿಸೋದಕ್ಕೆ ಕೂಡ ಹೋಗುತ್ತೆ. ಈಗಾಗಲೇ F-35 ಯುದ್ಧ ವಿಮಾನಗಳನ್ನು ಚೈನಾ ಪಾಕಿಸ್ತಾನಕ್ಕೆ ಕೊಡೋದಾಗಿ ಹೇಳಿದೆ. ಈ ವರ್ಷಾಂತ್ಯದ ವೇಳೆಗೆ J-35 ಯುದ್ಧ ವಿಮಾನಗಳು ಪಾಕಿಸ್ತಾನಿ ಪೈಲಟ್ಗಳಿಗೆ ಈಗಾಗಲೇ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರಂತೆ. ಮಜಾ ಅಂದ್ರೆ ಪಾಕಿಸ್ತಾನಕ್ಕೆ ಚೈನಾ ಕೊಡ್ತಾ ಇರೋ ಆಯುಧಗಳಿವೆ ನೋಡಿ, ಈ ಆಯುಧಗಳನ್ನ ಚೈನಾ ಸೇನೆ ಕೂಡ ಬಳಸ್ತಾ ಇಲ್ಲ. JF-17 ಯುದ್ಧ ವಿಮಾನಗಳನ್ನು ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಆದರೆ ಅವುಗಳನ್ನು ಚೈನಾದ ಸೇನೆ ಬಳಸ್ತಾ ಇಲ್ಲ. ಚೈನಾ ಸೇನೆಯಿಂದ ರಿಜೆಕ್ಟ್ ಮಾಡಲ್ಪಟ್ಟ ಯುದ್ಧ ವಿಮಾನಗಳು ಪಾಕಿಸ್ತಾನಕ್ಕೆ ಬಂದಿವೆ. ಇನ್ನು ಏರ್ ಡಿಫೆನ್ಸ್ನ ಹೆಸರಲ್ಲಿ HQ-9 ಹಾಗೂ ಇನ್ನಿತರ HQ ಸಿರೀಸ್ ಏರ್ ಡಿಫೆನ್ಸ್ ಅನ್ನ ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಅವು ತುಂಬ ಹಳೆಯ ರಷ್ಯಾದ S-300 ಅನ್ನು ಕಾಪಿ ಮಾಡಿ ಮಾಡಲ್ಪಟ್ಟ ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಅವು ಕೂಡ ಯಾವತ್ತೂ ಯುದ್ಧಗಳಲ್ಲಿ ಪ್ರೂವ್ ಆಗಿಲ್ಲ. ಅವುಗಳನ್ನು
ಚೈನಾ ತಗೊಂಡು ಬಂದು ಪಾಕಿಸ್ತಾನದಲ್ಲಿಟ್ಟಿತ್ತು. ಅವುಗಳ ಬಂಡವಾಳ ಏನು ಅನ್ನೋದು ಮೊನ್ನೆ ಬಯಲಾಯಿತು. ಇನ್ನು ಈ ಚೈನಾನ ಪಾಕಿಸ್ತಾನ ಐರನ್ ಬ್ರದರ್ ಅಂತ ಹೇಳುತ್ತೆ. ಈ ಎರಡೂ ದೇಶಗಳ ನಡುವಿನ ಸ್ನೇಹ ಅನ್ನೋದು ಹಿಮಾಲಯದಷ್ಟು ಎತ್ತರ, ಸಮುದ್ರದಷ್ಟು ಆಳ ಅಂತ ಹೇಳಿ ಅವ್ರು ಹೇಳ್ಕೋತಾರೆ. ಆದರೆ ನಿಮಗೆ ಗೊತ್ತಿರಲಿ, ಚೈನಾ ಪಾಕಿಸ್ತಾನದ ಜೊತೆ ಇವತ್ತಿನವರೆಗೆ ಯಾವುದೇ ರೀತಿಯ ಡಿಫೆನ್ಸ್ ಪ್ಯಾಕ್ಟ್ಗೆ ಸಹಿ ಹಾಕಿಲ್ಲ. ಅಮೆರಿಕ ತನ್ನ ಸಾಕಷ್ಟು ಮಿತ್ರ ದೇಶಗಳ ಜೊತೆ ಅಂಥ ಒಪ್ಪಂದವನ್ನು ಮಾಡಿಕೊಂಡಿದೆ. ಆದರೆ ಪಾಕಿಸ್ತಾನ ಮಾತ್ರ ಚೈನಾಗೆ ತನ್ನ 63% ಆಯುಧಗಳನ್ನು ಪಂಪ್ ಮಾಡ್ತಾ ಇದೆ ಮತ್ತು ಪಾಕಿಸ್ತಾನಕ್ಕೆ ಆಯುಧಗಳನ್ನು ಮಾರಾಟ ಮಾಡೋ ಮೂಲಕ ತನ್ನ ಆಯುಧ ಮಾರುಕಟ್ಟೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ವಿಸ್ತರಿಸಿಕೊಳ್ಳೋದಕ್ಕೆ ಚೈನಾ ಪಾಕಿಸ್ತಾನವನ್ನು ಬಳಸ್ಕೊಳ್ತಾ ಇದೆಯೇ ಹೊರತು ಪಾಕಿಸ್ತಾನದ ಜೊತೆ ಯಾವ ರಕ್ಷಣಾ ಒಪ್ಪಂದಗಳನ್ನು ಚೈನಾ ಮಾಡಿಕೊಂಡಿಲ್ಲ. ಅವರು ಕೇವಲ ತಮ್ಮ ಲಾಭಗಳನ್ನು ಮಾತ್ರ ನೋಡ್ಕೋತಾರೆ. ಅದಕ್ಕಾಗಿ ಪಾಕಿಸ್ತಾನವನ್ನು ಬಳಸ್ಕೋತಾ ಇದ್ದಾರೆ. ಎಷ್ಟು ದಿನ ಬಳಸ್ಕೋತಾರೋ ಬಳಸ್ಕೊಳ್ಳಿ. ಇನ್ನು ಭಾರತ, ಚೈನಾ ಹಾಗೂ ಪಾಕಿಸ್ತಾನ ಎರಡನ್ನೂ ಗಮನದಲ್ಲಿಟ್ಟುಕೊಂಡೇ ತನ್ನ ಡೆಟರೆನ್ಸ್ ಅನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಅಕ್ಕಪಕ್ಕದ ದೇಶಗಳಿಗೆ ಸಹಾಯ ಮಾಡೋದರ ಜೊತೆಗೆ ಈಗೀಗ ಅವರ ಮೇಲೊಂದು ಕಂಟ್ರೋಲನ್ನು ತಗೋಬೇಕು ಅನ್ನೋದನ್ನ ಭಾರತ ಅರ್ಥ ಮಾಡ್ಕೊಂಡಿದೆ. ಹಾಗೆ ಶಕ್ತಿಯಿಂದ ಮಾತ್ರ ಶಾಂತಿ ಸಾಧ್ಯ ಅನ್ನೋದು ಕೂಡ ಭಾರತಕ್ಕೆ ಅರ್ಥವಾಗ್ತಾ ಇದೆ. ಹೀಗಾಗಿ ಭಾರತ ಚೈನಾ ಹಾಗೂ ಪಾಕಿಸ್ತಾನ ಎರಡನ್ನೂ ಎದುರಿಸಬಲ್ಲ ಟೂ ಫ್ರಂಟ್ ವಾರ್ಗೆ ಕೂಡ ಸಿದ್ಧವಾಗ್ತಾ ಇದೆ. ಇದು ಗೆಳೆಯರೆ, ಚೈನಾ ಈ ಬಾರಿ ಪಾಕಿಸ್ತಾನದ ಪರ ಪೂರ್ಣ ಪ್ರಮಾಣದಲ್ಲಿ ಯಾಕೆ ನಿಲ್ಲಲಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.